ಮಾಡ್ಕೊಂಡು ಹೋಯ್ತಾ ಇದೀವಿ. ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಯಾವ್ದಿಲ್ಲ ಸರ್, ನಾವು ಬೆಂಗಳೂರು ಬಂದಾಗ ಇದೇ ಕೆಲಸ ಮಾಡ್ತಾ ಇದೀವಿ. ಇದೇ ಕೆಲಸ ಮಾಡ್ತಾ ಇದೀವಿ. ತಿಂಡಿ ಇಲ್ಲ ಏನಿಲ್ಲ, ಮನೆಗೆ ಹೋಗಿ ಮಾಡ್ಕೋಬೇಕು. ಮಕ್ಕಳಿಗೆ ತಿಂಡಿ ಮಾಡಿ ಬಂದ್ಬಿಡ್ತೀನಿ. ಕಾಲು ಹುಷಾರಿಲ್ಲ, ಕಾಲ್ ಎತ್ತಿದ್ದಾರೆ, ನಾವೇ ದುಡ್ಬೇಕು, ನಾವೇ ಮನೆಯೆಲ್ಲ ಮೇಂಟೈನ್ ಮಾಡ್ಬೇಕೆಲ್ಲ. ಮದುವೆ ಮಾಡಿದೀನಿ. ಮದುವೆ ಮಾಡ್ಬಿಟ್ಟಿದೀರಾ? 6 ಜನ ಮೊಮ್ಮಕ್ಳು. ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಮಾಮೂಲಿ ಅದೆಲ್ಲ ಏನ್ ಮಾಡಕ್ಕಾಗಲ್ಲ ಸರ್. ಕಷ್ಟ, ಭಾರಿ ಕಷ್ಟ ಸರ್, ಭಾರಿ ಕಷ್ಟ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಚಿನ್ ಮೂರ್ತಿ. ವೀಕ್ಷಕರೇ, ದೇಶದಲ್ಲೇ ಅತಿ ವೇಗವಾಗಿ ಮುಂದುವರಿಯುತ್ತಿರುವ ನಗರ ಅಂತ ಅಂದ್ರೆ ಈ ಬೆಂಗಳೂರು. ಈ ಬೆಂಗಳೂರು ಸುಮಾರು 1,40,00,000ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ನೀಡಿದೆ. ನಾವು ಮನೆಯಲ್ಲಿ ಒಂದು 4 ಜನ ಇದ್ದು ಒಂದಷ್ಟು ಕಸಗಳನ್ನ ಚೆಲ್ಲಿರ್ತೀವಿ. ಆ ಕಸನ ಕ್ಲೀನ್ ಮಾಡಬೇಕು ಅಂದ್ರೆ ನಮಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಪ್ರತಿನಿತ್ಯ ನಮ್ಮ BBMP ಪೌರ ಕಾರ್ಮಿಕರು 5,500 ಟನ್ಗಳಷ್ಟು ಕಸನ ವಿಲೇವಾರಿ ಮಾಡ್ತಾ ಇದ್ದಾರೆ. ಆದರೆ ಇವ್ರಗಳ ಕತೆ ಏನು, ಇವರ ಶ್ರಮ ಎಷ್ಟು, ಬನ್ನಿ ಅವರು ಮತ್ತೆ ಅವರ ಜೀವನ ಶೈಲಿ ಏನು ಎಲ್ಲವನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಿಮ್ಮ ಹೆಸರು? ಮಲ್ಲೇಶ್ ಅಂತ. ನೀವು ಇದೇ ಊರ, ಬೆಂಗಳೂರೇನಾ? ಹೌದು ಸರ್, ಬೆಂಗಳೂರೇನಾ? ಓಕೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸರ್ ನಾವು ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದೀವಿ ಸರ್. 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ನೀವು ಮಾರ್ನಿಂಗ್ ಎಷ್ಟೊತ್ತಿಗೆ ಬರ್ತೀರಾ ಸರ್? ಸರ್ ಇಲ್ಲಿ 6:15 ಇರ್ತೀವಿ. 6:15 ಕೆಲ್ಸಕ್ಕೆ ಬರ್ತೀವಿ. 6:15 ಕೆಲ್ಸಕ್ಕೆ ಬರ್ತೀವಿ. 6:30 ಎಷ್ಟೊತ್ತವರೆಗೆ? 6:30 2 ಗಂಟೆವರೆಗೂ. 2 ಗಂಟೆವರೆಗೂ ಕೆಲಸ ಮಾಡಿ. ಓಕೆ. ನೀವು ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಜನಗಳಿಗೂ ನಿಮ್ ಕೆಲ್ಸದ ಬಗ್ಗೆ ಗೊತ್ತಿಲ್ಲ. ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ಕೊಡ್ತೀರಾ ಸರ್? ನಾವು ಎಲ್ಲ ರೋಡ್ ಎಲ್ಲ ಕ್ಲೀನ್ ಆಗಿ ಗುಡಿಸ್ಬಿಟ್ಟು, ಆಮೇಲೆ ಹಸಿ ಕಸ ಒಂದು ಕಡೆ, ಕವರ್ಗಳು ಒಂದು ಕಡೆ ಡಿವೈಡ್ ಮಾಡಿ ಹಿಡಿತೀವಿ. ಆಟೋದವ್ರು ಬಂದು ಎತ್ಕೊಂತಾರೆ ಸರ್. ನೀವು ಬರೀ ರೋಡ್ಗಳಲ್ಲಿ ಕ್ಲೀನ್ ಮಾಡಿ ಕವರ್ಗಳೆಲ್ಲ ಒಂದು ಕಡೆ ಮಡಗ್ತೀವಿ. ಯಾರನ್ನ ಬಿಸಾಕಿರೋದು ಅದು ಇದು ಎಲ್ಲ ಒಂದು ಕಡೆ ಮಡಗಿ ಎಲ್ಲ ಡಿವೈಡ್ ಮಾಡಿ ಇಟ್ಕೊಂತೀವಿ. ಅವ್ರು ಬಂದು ಎತ್ಕೊಂತಾರೆ. ಓಕೆ. ನಿಮ್ಗೆ ಮತ್ತೆ ಮನೆ ಎಲ್ಲ ಎಲ್ಲಿರೋದು ಸರ್? ನಮ್ದು ಬಾಡಿಗೆ ಮನೆ. ಓಕೆ. ಮಕ್ಳೆಲ್ಲ ಏನ್ ಮಾಡ್ತಾ ಇದಾರೆ? ಓದ್ತಾವೆ ಸರ್. ಓದ್ತಾ ಇದಾರೆ. ಎಲ್ಲಿ ಏನ್ ಓದ್ತಾ ಇದಾರೆ? ಅವ್ರದ್ದು ಆಗೋಯ್ತು ಎಲ್ಲಾನು. ಆಮೇಲೆ ಇದಾರ ಅವರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸರ್. ಇಲ್ಲ, ಇನ್ನ ಹೋಗ್ತಾ ಇಲ್ಲ. ಇವಾಗ ಮುಗಿದಿದೆ ಓದಿರ. ಈ ಕೆಲಸದಿಂದ ನಿಮ್ಗೆ ಫ್ಯಾಮಿಲಿ ನಡ್ಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ? ನಾವು ಮಾಡ್ಕೊಂಡು ಹೋಯ್ತಾ ಇದೀವಿ. ಅದ್ರಲ್ಲಿ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ನೀವು ಈ ಕೆಲ್ಸಕ್ಕೆ ಬಂದಿದ್ದ ಕಾರಣ? ಈಗ ಬೇರೆ ಕೆಲಸಗಳು ಇರುತ್ತೆ. ಯಾವ್ದಿಲ್ಲ ಸರ್, ನಾವು ಬೆಂಗಳೂರು ಬಂದಾಗ ಇದೇ ಕೆಲಸ ಮಾಡ್ತಾ ಇದೀವಿ. ಇದೇ ಕೆಲಸ ಮಾಡ್ತಾ ಇದೀವಿ. ಎಷ್ಟು ವರ್ಷ? 20 ವರ್ಷ. 20 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಕಾಂಟ್ರಾಕ್ಟ್ ಬೇಸ್ ನೀವು? ಕಾಂಟ್ರಾಕ್ಟ್ ಮುಂಚೆ ಇತ್ತು, ಆಮೇಲೆ ಈ ಕಡೆ ಪಿಕೆದಲ್ಲಿ ಇವಾಗ ಸೇರ್ಕೊಂಡು ಮಾಡ್ತಾ ಇದ್ವಿ. ಮುಂಚೆ ಕಾಂಟ್ರಾಕ್ಟ್ ಲೆಕ್ಕದಲ್ಲಿ ಮಾಡ್ತಾ ಇದ್ವಿ. ಅವ್ರಿಲ್ವಲ್ಲ ಸರ್, ಇವಾಗ ಕ್ಯಾನ್ಸಲ್ ಆಗಿದೆಲ್ಲ. ಈ BBMP ಲೆಕ್ಕದಲ್ಲಿ ಡೈರೆಕ್ಟ್ ಕೆಲಸ ಮಾಡ್ತಾ ಇದೀವಿ ಸರ್. ನೀವು ಆಟೋ ಎಲ್ಲ ಓಡಿಸಲ್ಲ, ಬರೀ ಈ ತರ ಇಲ್ಲ. ನಾವು ಇದು ರೋಡ್ ಎಲ್ಲ ಕ್ಲೀನ್ ಮಾಡೋದು, ಗುಡ್ಸೋದು ನಮ್ದು ಕೆಲಸ ಅಷ್ಟೇ, ಆಟೋ ಓಡಿಸಲ್ಲ. ಓಕೆ. ಇವಾಗ ನಿಮ್ದು ಲೈಫ್ ಸ್ಟೈಲ್ ಬಗ್ಗೆ ಅಂದ್ರೆ ಜೀವನ ಶೈಲಿ ಹೇಗಿದೆ ಅಂತ ನಮ್ ವೀಕ್ಷಕರಿಗೆ ಒಂದ್ ಸ್ವಲ್ಪ ವಿವರಿಸಿ ಕೊಡ್ತಾರೆ. ಅಂದ್ರೆ ಮನೆ ಹೇಗಿದೆ, ಮನೆ ಪರಿಸ್ಥಿತಿ ಹೇಗಿದೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದ್ರಲ್ಲೇ ಜೀವನ BBMP ನಲ್ಲಿ ಸಂಬಳದಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ಒಬ್ರೇ ದುಡಿತೀರಾ ಮನೆಯಲ್ಲಿ ಅಥವಾ ಎಲ್ಲ? ಇಲ್ಲ, ನಾವು ಇಬ್ರು, ಗಂಡ ಹೆಂಡತಿ ಇಬ್ರು. ವೈಫ್ ಕರೀತೀರಾ? ಇಲ್ಲ ಪಿಲ್ಚ್ ಪಾಪ. ಹಾಗೆ ನಿಮ್ಗೆ ಇದು ಏನ್ ಪ್ರಾಬ್ಲಮ್ ಈ ಕಸದಲ್ಲಿ ಜನಗಳಿಂದ ಏನ್ ಬಯಸ್ತೀರಾ ನೀವು ಅಂತ? ಅಂದ್ರೆ ಜನಗಳು ಇಲ್ಲೆಲ್ಲ ರೋಡ್ ಸೈಡ್ ಹಾಕಿದ್ರೆ ಬೆಟರ ಅಥವಾ ಈ ತರ ಮನೇಲಿ ಇಟ್ಕೊಂಡು? ಸರ್ ನಾವು ಅವ್ರಿಗೆಲ್ಲ ಹೇಳ್ತೀವಿ. ಹೆಂಗ್ ಹೇಳ್ತೀವಿ ಅಂದ್ರೆ, ನೀವು ಆಗಬಾರ್ದಮ್ಮ ಮನೆಯಲ್ಲಿ ಇಟ್ಕೊಂಡು ಆಟ ಬಂದಾಗ ಕಸ ಹಾಕಂದ್ರೆ, ಅವ್ರು ಕೆಲವ್ರು ಏನ್ ಹೇಳ್ತಾವ್ರೆ, ಇಲ್ಲಪ್ಪ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಆಟ ಯಾವಾಗ ಬರುತ್ತದೆ ಏನೋ ಗೊತ್ತಿಲ್ಲ, ಅದಕ್ಕಂತ ಇಲ್ಲಿ ಹಾಕ್ತಿವಿ ಅಂತ ಹೇಳ್ತಾವ್ರೆ. ಅವ್ರು ಹೋಗಿದ್ರೆ, ನಾವು ಜಗಳ ಮಾಡಕ್ ಹೋಗಿದ್ರೆ ಅವ್ರು ಏನೇನೋ ಬೈಕೊಂಡು ಹೋಗ್ತಾವ್ರೆ.
ಓಕೆ. ಆಮೇಲೆ ಇನ್ನೊಂದು ನಿಮ್ಗೆ ಕಸನ ಡಿವೈಡ್ ಕೂಡ ಮಾಡಾಕಲ್ಲ, ಇಲ್ಲ ಇಲ್ಲ ಡಿವೈಡ್ ಮಾಡಲ್ಲ ಅವರು. ಮಾಡ್ತಾರೆ, ಕೆಲವರು ಮಾಡಲ್ಲ ಸರ್. ಹಂಗೆ ಅರ್ಜೆಂಟ್ ಮೇಲೆ ಹಂಗೆ ಬಿಸಾಕ್ಬಿಟ್ಟು ಇಲ್ಲಿ ಹೋಗ್ತಾರೆ. ಇವರು ನಿಮ್ಮ ವೈಫಾ? ಹ್ಞೂ ಸರ್. ನೀವು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ. ಇದೇ ಕೆಲಸ. ಅಮ್ಮ ನಿಮ್ಮ ಹೆಸರು? ಅಮ್ಮ ನಾರಾಯಣಮ್ಮ ಸರ್. ನಾರಾಯಣಮ್ಮ ಅಂತ. ಓಕೆ. ನೀವೆಲ್ಲ ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿದ್ದೀರಾ? ಬೆಳಿಗ್ಗೆ 6:30 ಬರ್ತೀನಿ ಸರ್. ತಿಂಡಿ ಎಲ್ಲ ಯಾರು ಮಾಡ್ತಾರೆ ಮನೆಯಲ್ಲಿ? ನಮ್ಮ ಮಗಳು ಮಾಡ್ತಾರೆ. ಮಗಳು ಮಾಡ್ತಾರೆ. ಡೆಲಿವರಿಗೆ ಬಂದವ್ರೆ. ಹೌದಾ? ಅವ್ರು ಮಾಡ್ತಾರೆ. ಓಕೆ. ಮಾಡಲ್ಲ ಬಿಡಿ, ನಾವು ಹೋಗಿ ಮಾಡ್ಕೋಬೇಕು. ಅವ್ರಿಗೆ ಡೆಲಿವರಿ ಆಗಿದೆ, ಸ್ವಲ್ಪ ದಿನ ಬಂದವ್ರೆ ಅಷ್ಟೇ. ಹೌದಾ? ಓಕೆ. ಈಗ ನಿಮ್ಮ ಎಷ್ಟೊತ್ತಿಗೆ ಹೋಗ್ತೀರಾ ಮನೆಗೆ? 2 ಗಂಟೆ ಆಯ್ತು. 2 ಗಂಟೆ. ಅಲ್ಲಿ ತನಕ ತಿಂಡಿ? ತಿಂಡಿ ಇಲ್ಲ ಏನಿಲ್ಲ, ಮನೆಗೆ ಹೋಗಿ ಮಾಡ್ಕೋಬೇಕು. ಅಂದ್ರೆ ನೀವು ನೈಟ್ ಊಟ ಮಾಡಿರ್ತೀರಾ, ಬೆಳಗ್ಗೆ ನೀವು ತಿಂಡಿ ತಿನ್ಕೊಂಡ್ ಬರಲ್ವಾ? ಇಲ್ಲ ಸರ್. ಕಾಫಿ ಟೀ ಏನಾದ್ರು ಕುಡ್ಕೊಬರ್ತೀರಾ? ಎಷ್ಟೊತ್ತಿಗೆ ಎದ್ದೇಳ್ತೀರಾ? 5:15 ಎದ್ದೇಳ್ತೀನಿ ಸರ್. 5:30ಗೆ ಎದ್ದೇಳ್ತೀರಾ? 5:30ಗೆ ಎದ್ದು ಮಕ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಬರ್ತೀನಿ. ರೆಡಿ ಆಗ್ಬಿಟ್ಟು ಬರ್ತೀರಾ? 6:15 ಇಲ್ಲಿ ಬರ್ತೀವಿ. 6:30ಗೆ ಇಲ್ಲಿ ಬರ್ತೀರಾ? ನೀವು ಬೆಳಗ್ಗೆ ಏನು ತಿಂಡಿ ಏನು ತಿನ್ನಲ್ಲ ಸರ್. ಏನು ತಿನ್ತೀರಾ? ಇಲ್ಲಿ ಬಂದು ಕಾಫಿ ಕುಡ್ಕೊಂತೀನಿ. ಓಕೆ. ಮತ್ತೆ ಈಗ ಊಟಕ್ಕೆ ಏನ್ ಮಾಡ್ತೀರಾ? ಊಟಕ್ಕೆ ಮನೆಗೆ ನಾಷ್ಟ ಮಾಡ್ಕೊಂತೀವಿ ಇಲ್ಲಿ. ಆಮೇಲೆ 2 ಗಂಟೆಗೆ ಮನೆ ಓಕೆ. ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗ್ಲಿ. ಫಸ್ಟ್ ವಿಡಿಯೋ ಫಸ್ಟ್ ಮಾಡ್ತಾ ಇರೋದು. ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಓಕೆ. ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ದೊಡ್ಡವರ ಅಥವಾ ಚಿಕ್ಕವರಿಬ್ರು. ಚಿಕ್ಕವರಿಬ್ರು? ನಮ್ಮ ಯಜಮಾನ್ರ ಕಾಲು ಹುಷಾರಿಲ್ಲ, ಕಾಲ್ ಎತ್ತಿದ್ದಾರೆ. ನಾವೇ ದುಡ್ಬೇಕು, ನಾವೇ ಮನೆಯೆಲ್ಲ ಮೇಂಟೈನ್ ಮಾಡ್ಬೇಕೆಲ್ಲ. ಹಸಿ ಕಸ ಒಣ ಕಸ ಎಲ್ಲಾನು ಕೂಡ ಮಿಕ್ಸ್ ಮಾಡಿದಿರಲ್ಲ, ಇದನ್ನೆಲ್ಲ ಯಾವ ರೀತಿ ಬೇರ್ಪಡಿಸ್ತೀರಾ? ಇದು ಬೇರೆ ಮಾಡಲ್ಲ ಸರ್, ಬರೀ ಡೋರ್ ಟು ಡೋರ್ ಬೇರೆ ಮಾಡ್ತೀವಿ. ಇದು ಜಾಸ್ತಿ ಹಸಿ ಕಸ ಇದ್ರೆ ಸೈಡಿಗೆ ಹಾಕೊಂಡು ಲಾಸ್ಟ್ ಅಲ್ಲಿ ಎತ್ಕೊಂಡು ಹೋಗ್ತೀವಿ. ಲಾಸ್ಟ್ ಅಲ್ಲಿ ಎತ್ಕೊಂಡು ಹೋಗ್ತೀರಾ? ಓಕೆ. ನೋಡಿ ಸ್ನೇಹಿತರೆ, ಇದು ಹಸಿ ಕಸ, ಒಣ ಕಸ, ಸಿಗರೆಟ್ ಪ್ಯಾಕು, ಲೇಸ್ ಕವರ್, ಹಾಗೆ ಹಣ್ಣಿನ ಸಿಪ್ಪೆಗಳು ಎಲ್ಲಾನು ಕೂಡ ಒಂದೇ ಕಡೆ ಹಾಕಿದ್ದಾರೆ. ಇದನ್ನ ಪಾಪ ನಮ್ಮ ಪೌರ ಕಾರ್ಮಿಕರು ಹೇಗೆ ಕ್ಲೀನ್ ಮಾಡ್ತಾರೆ ಹೇಳಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೆಸರು ಅಮ್ಮ? ನಿತ್ಯಲಮ್ಮ. ನಿತ್ಯಲಮ್ಮ. ನಿತ್ಯನಮ್ಮ. ನೀವು ಎಲ್ಲಿಂದ ಬರೋದು? ಇದು ಅಗ್ಲಾರಿಂದ ಬರ್ತೀವಿ. ಅಗ್ರಹಾರದಿಂದ ಬರ್ತಿದ್ದೀರಾ? ಓಕೆ. ವಯಸ್ಸು ಎಷ್ಟಮ್ಮ ನಿಮಗೆ? 48. 48. ಓಕೆ. ಯಾವ ಅಗ್ರಹಾರ? ಈ ಕೆಬಿ ಅಗ್ಲಾರ. ಸರಿ. ಎಷ್ಟೊತ್ತು ಬರ್ತೀರಾ ಕೆಲ್ಸಕ್ಕೆ? ಬೆಳಿಗ್ಗೆ 5:40 ಬರ್ತೀವಿ ಸರ್ ನಾವು. 5:40 ಬರ್ತೀರಾ? ಎಷ್ಟೋ ತನಕ ಕೆಲಸ ಮಾಡ್ತೀರಾ? 2:30 ಮಾಡ್ತೀವಿ. 2:30 ಬೆಳಿಗ್ಗೆ 7 ಗಂಟೆಯಿಂದ 2:30 ಮಾಡ್ತೀವಿ. 2:30 ಮಾಡ್ತೀರಾ? ಬೆಳಿಗ್ಗೆ ತಿಂಡಿ ತಿನ್ಕೊ ಬರ್ತೀರಾ? ಇಲ್ಲ ಇಲ್ಲ ಹೋಟ್ಲಲ್ಲಿ ಹೋಗಿ ತಿಂತೀವಿ. ಹೋಟ್ಲಿಗೆ ಹೋಗ್ತೀವಿ. ನೀವು ಮನೇಲಿ ಎಷ್ಟೊತ್ತಿಗೆ ಎದ್ದೇಳ್ತೀರಾ? ನಾವು 5 ಗಂಟೆಗೆ ಎದ್ದಿರ್ತೀವಿ. 5 ಗಂಟೆಗೆ ಎದ್ದು ಮಾಡ್ಕೊಂಡು 5:50ಗೆ ಮನೆ ಬಿಡ್ತೀವಿ. 6 ಗಂಟೆಗೆಲ್ಲ ಇಲ್ಲಿ ಇರ್ತೀವಿ ನಾವು. ಸರಿ. ಮನೆಯಲ್ಲಿ ಮಕ್ಳು ಎಷ್ಟು ಜನ ಇದಾರೆ? 4 ಜನ ಮಕ್ಳು, 2 ಹೆಣ್ಣು 2 ಗಂಡು. ಎಲ್ಲಾರ್ಗು ಮದ್ವೆ ಮಾಡಿದ್ದೀನಿ. ಮದ್ವೆ ಮಾಡ್ಬಿಟ್ಟಿದೀರಾ? 6 ಜನ ಮೊಮ್ಮಕ್ಳು. ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಮಾಮೂಲಿ ಅದೆಲ್ಲ ಏನ್ ಮಾಡಕ್ ಆಗಲ್ಲ ಸರ್. ಜೀವನ ನಡೆಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಈ ಕೆಲಸದಿಂದ? ಏನಿಲ್ಲ, ಕರೆಕ್ಟ್ ಆಗೈತೆ. ಎಲ್ಲ ಕರೆಕ್ಟ್ ಆಗಿದೆ. ಸರಿ. ಆಮೇಲೆ ಮನೆಯಲ್ಲಿ ಮೊಮ್ಮಕ್ಳು ಸ್ಕೂಲ್ ಹೋಗ್ತಿದಾರ ಅಥವಾ ಏನು? ಆಂಧ್ರದಲ್ಲಿ ಕೊಟ್ಟಿರೋದು ಹೆಣ್ಮಕ್ಳಿಗೆ. ಊರಲ್ಲೇ ಓದ್ತಾವ್ರೆ ಮಕ್ಳು. ಇಲ್ಲಿ ಯಾರು ಇಲ್ಲ. ಇಲ್ಲಿ 2 ಇದಾರೆ ಗಂಡು ಮಕ್ಳಿಗೆ, ಅವ್ರಿಗೆ ಸ್ಕೂಲ್ಗೆ ಹೋಗ್ತಾವ್ರೆ. ಹೌದಾ? ಸರಿ. ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡ್ತಾರೆ? ಏನ್ ಮಾಡಲ್ಲ, ಮನೇಲೇ ಇರ್ತಾರೆ. ಸ್ವಲ್ಪ ವಯಸ್ಸಾಗೈತೆ, ವಯಸ್ಸಾಗಿದೆ, ಮನೇಲಿ ಇರ್ತಾರೆ. ಅವ್ರ ಕೈಲಿ ದುಡಿಯಕ್ಕಾಗಲ್ಲ. ಆಗಲ್ಲ. ಹಾಗಾದ್ರೆ ನಿಮ್ಗೆ ಮನೆಗೆ ಆದಾಯ ನಿಮ್ದೇನಾ? ನಾವೇ ದುಡ್ಕೊಂಡು ನಾವೇ ತಿನ್ಬೇಕು. ನೀವೇ ದುಡ್ಕೊಂಡು ನೀವೇ ತಿನ್ಬೇಕು. ನಾವ್ ಮಕ್ಳ ಹತ್ರ ಯಾರ ಹತ್ರನು ಹೋಗಿಲ್ಲ. ಅವ್ರ ಗಂಡ ಮಕ್ಳದ್ದು ಏನು ತಿಂತಾ ಇಲ್ಲ ನಾವು. ನಾನ್ ಮಾತ್ರ ದುಡ್ಕೊಂಡು ತಿಂತಾ ಇದ್ದೀನಿ. ನಿಮ್ಮ ಮನೆ ಬಾಡಿಗೆ ಮನೆನಾ ಅಮ್ಮ, ಸ್ವಂತ ಮನೆನಾ? ಬಾಡಿಗೆ ಮನೆ. ಬಾಡಿಗೆ ಮನೆ. 3,000 ಬಾಡಿಗೆ, 20,000 ಅಡ್ವಾನ್ಸ್ ಕೊಟ್ಟಿದ್ದೀನಿ. ಎಷ್ಟು ವರ್ಷ ಆಯ್ತಮ್ಮ ಬಂದು ಇಲ್ಲಿಗೆ? ನಾನ್ ಬೆಂಗಳೂರಿಗೆ ಬಂದು 23 ವರ್ಷ ಆಯ್ತು ಸರ್. 23 ವರ್ಷ ಆಯ್ತು. ಈ ಕೆಲ್ಸಕ್ಕೆ ಯಾವಾಗಿಂದ ಬಂದಿರೋದು? 2001ರಿಂದ ಬಂದಿದ್ದೀನಿ. ಆದ್ರೂ ಇವಾಗ 2007ನಿಂದ ನಮ್ನೆ ಹಾಕೊಂಡವ್ರೆ. ಬಯೋಮೀಟರ್ 2007ಕ್ಕೆ ಬಂದಿರೋದು. ಅವಾಗಿಂದ ಏನ್ ತೊಂದ್ರೆ ಇಲ್ಲ. ಮೊದಲು ತೊಂದ್ರೆ ಇತ್ತು, ಇವಾಗ ಏನಿಲ್ಲ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಸಂಬಳ ಕರೆಕ್ಟ್ ಆಗಿ ಬರ್ತಾ ಇದೆ ಸರ್. ಸರಿ. ಆಮೇಲೆ ಇವಾಗ ಈ ರೀತಿ ಕಸ ಎಲ್ಲ ಸಪರೇಟ್ ಆಗಿ ನೋಡಿ, ಇದು ಹಸಿ ಕಸ, ಒಣ ಕಸ ಎಲ್ಲ ಹಿಂಗೆ ಸಪರೇಟ್ ಮಾಡ್ಕೊಡಲ್ಲ ಒಬ್ಬೊಬ್ರು.
ನನಗಂತೂ ಮಾಡ್ಕೊಡ್ತಾರೆ ಸರ್, ಯಾರಿಗೆ ಏನು ಗೊತ್ತಿಲ್ಲ, ನನಗಂತೂ ಸೂಪರ್ ಆಗಿ ಮಾಡ್ಕೊಡ್ತಾರೆ. ಮನೆಯವರೆಲ್ಲ ಮಾಡ್ಕೊಡ್ತಾರೆ. ಡೈಲಿ ನೀವು ರೆಗ್ಯುಲರ್ ಆಗಿ ಹೋಗೋ ದಾರಿಗೆ ಹೋಗ್ತೀರಾ ಅಥವಾ ಬೇರೆ ಬೇರೆ ಹೋಗ್ತೀರಾ? ಇಲ್ಲ, ಡೈಲಿ ಒಂದೇ ತಾರೀಕಿಗೆ ಹೋಗ್ತೀವ. ಒಂದ್ ಆಟ ಬರುತ್ತೆ ಮಧ್ಯಾಹ್ನ ಬೆಳಿಗ್ಗೆನು, ಅದ್ರಲ್ಲೇ ಹೋಗಿ ಬರ್ತೀವಿ ನಾವು. ಅದ್ರಲ್ಲೇ ಹೋಗ್ತೀರಾ? ಆಮೇಲೆ ಹಾಗಾದ್ರೆ ನಿಮ್ಗೆ ಡೈಲಿ ಒಂದೇ ದಾರಿಗೆ ಹೋಗೋದ್ರಿಂದ ಮನೆಯವರೆಲ್ಲ ಪರಿಚಯ ಇರ್ತಾರೆ? ಹೌದು, ಗೊತ್ತು, ಪರಿಚಯ ಇರ್ತದೆ. ಹ್ಮ್. ಆಮೇಲೆ ಇನ್ನೊಂದು, ಈಗ ಆಟೋ ಹೋಗುತ್ತೆ, ನೀವೇನು ಇದು ತಳ್ಳಗಾಡಿಲಿ ತಳ್ಕೊಂಡು ಹೋಗ್ತೀರಾ? ಅವರು ಬರ್ತಾರೆ ಸರ್, ಅವರು ಬಂದು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಿಟ್ಟು ಮಿಕ್ಕಿರೋದು ನಾವು ಮಾಡ್ತೀವಿ. ಪಕ್ಕ ಅವ್ರು ಮಾಡ್ತಾರೆ. ಆಟ ಬರ್ತು ಡೈಲಿ ಬರ್ತದೆ. ಸರಿ, ಇದು ಒಣಕಾಸ ಅವರು ಬರ್ತಾರೆ. ನಾವು ರೋಡಲ್ಲಿ ಬಿದ್ದಿರೋದು ಗಾಡಿಗೆ ಹಾಕೊಂಡು ಹೋಗ್ತೀವಿ. ನೀವು ರೋಡಲ್ಲಿ ಕಸ ಗುಡ್ಸ್ಕೊಂಡು ಸಣ್ಣ ಪುಟ್ಟ ಬಿದ್ದಿರೋದ್ನೆಲ್ಲ ಹಿಂಗೆ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರಿ. ಇದು ಇಷ್ಟು ತೂಕ ಇದೆಯಲ್ಲ, ನೀವು ತಳ್ಕೊಂಡು ಹೋಗ್ಬೋದಮ್ಮ? ಎಷ್ಟು ವಯಸ್ಸು ನಿಮ್ಗೆ? 48 ಇದೆ. 48 ಇದೆ, ತಳ್ಕೊಂಡು ಹೋಗ್ಬೋದಾ? ತಳ್ಕೊಂಡು ಹೋಗ್ಬೇಕಂದ್ರೆ ಮಾಡ್ತೀವಲ್ಲ, ತಳ್ಬೇಕು, ಯಾರು ಬರಲ್ಲ. ಮನೆಯವ್ರನ್ನ ಕರ್ಕೊಂಡ್ ಬಂದ್ರೆ ಯಾಕಮ್ಮ ಅವ್ರನ್ನೆಲ್ಲ ತಗೊಂಡ್ ಬಂದಿದ್ದೀರಾ ಅಂತ ಬೈತಾರೆ. ನಾವು ಕಷ್ಟ ನಾವೇ ಮಾಡ್ತೀವಿ. ಅದು ಎಷ್ಟೇ ಭಾರ ಇದ್ರೇನು ನಮ್ ಕೆಲ್ಸ ನಾವ್ ಮಾಡ್ತೀವಿ. ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ತುಂಬಾ ಒಳ್ಳೇದಾಯ್ತು, ಧನ್ಯವಾದಗಳು. ಓಕೆ ಸರ್, ನಿಮ್ಮ ಹೆಸರು? ನರಸಿಂಹಪ್ಪ ಅಂತ. ನರಸಿಂಹಪ್ಪ ಅಂತ. ಹಾ. ನಿಮ್ಮ ಊರು ಯಾರು? ನಮ್ಮ ಊರು ಇಲ್ಲ, ಗೋರಿಪಲ್ಲೆ. ಹಾ. ಮಾರ್ನಿಂಗ್ ಎಷ್ಟೊತ್ತಿಗೆ ಬರ್ತೀರಾ ಸರ್? ಒಂದು 5:30 ಬರ್ತೀವಿ. 5:30 5:30 ಬರ್ತೀವಿ. 5:30 ಬಂದು ಎಷ್ಟೊತ್ತು ತನಕ ಡ್ಯೂಟಿ ಮಾಡ್ತೀರಾ? 1:30 1:30 ಮಧ್ಯಾಹ್ನ 1:30 ಡ್ಯೂಟಿ ಮಾಡ್ತೀರಾ? ನೀವು ಡ್ರೈವರಾ ಅಥವಾ ಕ್ಲೀನರು? ಅವರು ಡ್ರೈವರ್. ಅವರು ಡ್ರೈವರ್. ಓಕೆ. ಕಂಟಿನ್ಯೂಸ್ 5:30 ಇಂದ 1:30 ತನಕ ಇದೇ ರೀತಿ ರೋಡ್ ಸೈಡ್ ಮನೆ ಕಸ ತೆಗಿಬೇಕು, ಎಲ್ಲ ಡಿವೈಡ್ ಮಾಡ್ಬೇಕು. ಹಸಿ ಕಸ, ಒಣ ಕಸ ಎಲ್ಲ. ನೀವು 5 ಗಂಟೆಗೆ ಬಂದ ತಕ್ಷಣ ಏನ್ ಕೆಲಸ ಮಾಡ್ತೀರಾ? ಇದು ಈ ಪಾಯಿಂಟ್ ಎಲ್ಲ ಎತ್ತಬೇಕು. ಯಾರ್ಯಾರು ತಂದು ಹಾಕ್ತಾರೆ, ಎಲ್ಲಾ ಮನೆಯವರು ತಂದು ಹಾಕ್ತಾರೆ, ಬೇರೆಯವ್ರ ಮನೆಯಲ್ಲ. ಅದೆಲ್ಲ ನಾವು ತೆಗಿಬೇಕು ಆಟೋಗೆ. ಈಗ ನಿಮ್ಗೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು? ನಿಮ್ಗೆ ಮನೆಯಲ್ಲೇ ಕೊಟ್ರೆ ಬರ್ತಾರ ಕಸ? ಈ ರೀತಿ ರೋಡ್ ಸೈಡ್ ಮನೆಗೆ ಸಪರೇಟ್ ಡಿವೈಡ್ ತಂದು ಮಾಡ್ಕೊಟ್ರೆ ಒಳ್ಳೇದು. ಪಾಯಿಂಟ್ ಇರಲ್ಲ, ನಮ್ ಕಷ್ಟ ಇರಲ್ಲ. ಹೇಗ್ ನಡೀತದೆ ಈ ಕೆಲಸದಿಂದ? ಕಷ್ಟ, ಭಾರಿ ಕಷ್ಟ ಸರ್, ಭಾರಿ ಕಷ್ಟ ಇದೆ. ಮಕ್ಳು ಕೆಲ್ಸಕ್ಕೆ ಹೋಗ್ತಾನೆ, ಡಿಗ್ರಿ ಓದ್ತಾ ಇದ್ದಾರೆ. ನೀವು ಎಷ್ಟೊತ್ತಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ನಾನು ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀನಿ. 5 ವರ್ಷದಿಂದ. ಮತ್ತೆ ಏನಾದ್ರು ಹೇಳೋದಾದ್ರೆ ಹೇಳಿ. ಏನ್ ಹೇಳ ಅಂದ್ರೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಕಸ ಎಲ್ಲ ಡಿವೈಡ್ ಮಾಡಿ ಕೊಡ್ಬೇಕು. ಈ ತರ ಮಾಡಿದ್ರೆ ನಿಮ್ಗೂ ಕಷ್ಟ ಸರ್, ಅನುಕೂಲ ಆಗುತ್ತೆ. ಪಾಯಿಂಟ್ ತಂದು ಹಾಕ್ಬಿಟ್ರೆ 5:30 ಕಷ್ಟ ಆಗುತ್ತೆ ಸರ್ ನಮ್ಗೂ. ಓಕೆ. ಇವಾಗ ಇಲ್ಲಿ ಕಸ ತುಂಬಿದೀರಾ ನೀವು, ಇದನ್ನೆಲ್ಲ ನೀವು ತಗೊಂಡೋಗಿ ಡಿವೈಡ್ ಮಾಡ್ತೀರಾ? ಡಿವೈಡ್ ಎಲ್ಲ ಅನ್ಲೋಡ್ ಮಾಡ್ತೀವಿ ಲಾರಿಗೆ. ಮನೆಯದು ಕಸ ಡಿವೈಡ್ ಮಾಡ್ಕೊಟ್ರೆ ಹಸಿ ಕಸ ಲಾರಿಗೆ ಬೇರೆ ಕೊಡ್ತೀವಿ, ಒಣ ಕಸ ಲಾರಿಗೆ ಬೇರೆ ಕೊಡ್ತೀವಿ. ಇವಾಗ ಇದನ್ನೆಲ್ಲ ಒಟ್ಟಿಗೆ ಡಿವೈಡ್ ಮಾಡಕ್ ಆಗಲ್ಲ. ಇದನ್ನ ತಗೊಂಡೋಗಿ ಅಲ್ಲಿ ಲ್ಯಾಂಡ್ ಫಿಲ್ಗೆ ಹಾಕಿದ್ರೆ ಪಾಯಿಂಟ್ ಅವ್ರು ಆಟೋ ಲಾರಿ ಕೊಟ್ರೆ ಅವ್ರು ಅನ್ಲೋಡ್ ಮಾಡ್ಕೊಂಡು. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕ, ನಮ್ಮ ಪೌರ ಕಾರ್ಮಿಕರ ಪರಿಸ್ಥಿತಿನ. ಅದಕ್ಕೆ ದಯವಿಟ್ಟು ನೀವು ಮನೆಯಲ್ಲಿ ಹಸಿ ಕಸ ಒಣ ಕಸ ಅಂತ ನೀವು ಡಿವೈಡ್ ಮಾಡಿ ತಂದು ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅನೇಕ ಮುನ್ಸಿಪಾಲಿಟಿ ಹಾಗೂ ಪಂಚಾಯಿತಿಗಳು ಎದುರಿಸುತ್ತಿರುವ ಬಹುದೊಡ್ಡ ಸಮಸ್ಯೆಯೇ ಮಿಕ್ಸ್ ಕಸ. ಇದನ್ನು ಬೇರ್ಪಡಿಸುವುದು ಬಹುದೊಡ್ಡ ಸವಾಲು ಎಂದರೆ ತಪ್ಪಾಗುವುದಿಲ್ಲ. ಒಂದು ವೇಳೆ ಮಿಕ್ಸ್ ಕಸವನ್ನು ಬೇರ್ಪಡಿಸದೆ ಲ್ಯಾಂಡ್ ಫಿಲ್ಗೆ ಡಂಪ್ ಮಾಡಿದರೆ ಮಣ್ಣು, ಗಾಳಿ, ನೀರು ಹಾಗೂ ವಾತಾವರಣದ ಕಲುಷಿತಕ್ಕೆ ಕಾರಣವಾಗುತ್ತದೆ. ಕೆಲವರು ಕಸವನ್ನು ರಸ್ತೆ ಬದಿಯಲ್ಲಿ ಎಸೆಯುತ್ತಾರೆ. ಇದನ್ನು ಬ್ಲಾಕ್ ಸ್ಪಾಟ್ ಎಂದು ಕರೆಯಲಾಗುತ್ತದೆ. ಹೀಗೆ ಬ್ಲಾಕ್ ಸ್ಪಾಟ್ ಅಲ್ಲಿ ಎಸೆದ ಕಸವನ್ನು ನಾಯಿ, ಹಸು, ಪಕ್ಷಿಗಳು ಅಥವಾ ಇನ್ಯಾವುದೇ ಪ್ರಾಣಿಗಳು ತಿನ್ನುವುದರ ಜೊತೆಗೆ ಅದರ ಸುತ್ತಮುತ್ತ ಪ್ರದೇಶಕ್ಕೆಲ್ಲ ಚೆಲ್ಲಿ ಹೊರಡುತ್ತವೆ. ಇದರಿಂದ ಪರಿಸರ ಮಾಲಿನ್ಯವೂ ಆಗುತ್ತದೆ, ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮವೂ ಬೀರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿಯೇ ಕಸವನ್ನು 3 ವಿಧವಾಗಿ ಬೇರ್ಪಡಿಸಿ ನಿಗದಿಪಡಿಸಿದ ಸ್ಥಳದಲ್ಲಿ ಅಥವಾ ಬಂದ ಕಸದ ವಾಹನಕ್ಕೆ ನೀಡಿದ್ದಲ್ಲಿ ಪೌರ ಕಾರ್ಮಿಕರ ಮುಖದಲ್ಲೊಂದು ಮುಗುಳುನಗೆ ಮೂಡಿಸಬಹುದು. ಎಲೆ, ಉಳಿದ ಆಹಾರ, ಹೂವು, ಇನ್ನಿತರೆ ಹಸಿ ಕಸಗಳನ್ನು ಕೇವಲ ಹಸಿರು ಡಬ್ಬಿಯಲ್ಲಿ ಕವರ್ ಬಳಸದೆ ಹಾಕಬೇಕು. ಕಾಟನ್ ಬಾಕ್ಸ್, ಪಿಜ್ಜಾ ಬಾಕ್ಸ್, ಟೆಟ್ರಾ ಪ್ಯಾಕ್, ಥರ್ಮಾಕೋಲ್, ಪ್ಲಾಸ್ಟಿಕ್ ಕವರ್, ಗ್ಲಾಸ್, ಕೇಬಲ್ ವೈರ್ ಈ ರೀತಿಯ ಪದಾರ್ಥಗಳನ್ನು ಒಂದು ನೀಲಿ ಬಣ್ಣದ ಬ್ಯಾಗಿಗೆ ಹಾಕಬೇಕು. ಹೊಡೆದ ಗಾಜಿನ ಚೂರು, ಹರಿತವಾದ ವಸ್ತುಗಳು, ಅಪಾಯಕಾರಿ ವಸ್ತುಗಳು ಹಾಗೂ ಸ್ಯಾನಿಟರಿ ಪ್ಯಾಡ್ಗಳು ಇಂತಹ ವಸ್ತುಗಳನ್ನು ಕೆಂಪು ಬಣ್ಣದ ಡಬ್ಬಿಯಲ್ಲಿ ಹಾಕಬೇಕು.
ಈ ರೀತಿ ಪ್ರತಿ ಮನೆಗಳಲ್ಲಿ ಪ್ರತಿಯೊಬ್ಬರು ಪಾಲಿಸಿರಿ, ಹಾಗೆ ಪೌರ ಕಾರ್ಮಿಕರಿಗೆ ಸಹಕರಿಸಿರಿ, ಪರಿಸರವನ್ನು ಉಳಿಸಿರಿ.